ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಆಲೂಗಡ್ಡೆ ಬಟಾಣಿಯಿಂದ ಸ್ನ್ಯಾಕ್ಸ್ ಒಂದು ಮಕ್ಕಳಿಗೆ ಮಾಡಿ ತೋರಿಸ್ತೀನಿ. ನೋಡಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ನೋಡಿ ಈ ಥರ ನಾವು ಕಟ್ ಮಾಡ್ಕೋಬೇಕು. ಯಾಕಂದರೆ ಸಿಪ್ಪೆ ಹಾಕಿ ಅದನ್ನು ಸಿಪ್ಪೆ ಬಿಡಿಸಿ ಮಾಡೋ ಬದಲು ನೋಡಿ ಸಿಪ್ಪೆ ಸಮೇತ ಹಾಕಿ ತೆಗೆದು ಆಮೇಲೆ ಬೇಯಿಸಿ ಮತ್ತೆ ಸಿಪ್ಪೆ ಬಿಡಿಸ್ಬೇಕಂದ್ರೆ ಲೇಟ್ ಆಗುತ್ತೆ. ನಾವು ಈ ಥರ ಫಸ್ಟೇ ಸಿಪ್ಪೆ ತಗೊಂಡು ಈ ಥರ ಚಿಕ್ಕ ಪೀಸ್ ಮಾಡಿಕೊಂಡು ನಾವು ಒಂದು ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು, ಬಾಣಲೆಯಲ್ಲಾದರೂ ಬೇಯಿಸ್ಕೋಬೋದು. ಒಂದು 5 ನಿಮಿಷ 10 ನಿಮಿಷ ಬೇಯಿಸಿದರೆ ಸಾಕು. ಕುಕ್ಕರಲ್ಲಾದರೆ ಒಂದು ವಿಶಿಲ್ ಬಂದರೆ ಸಾಕು. ಇವಾಗ ನಾನು ಈ ಥರ ಚಿಕ್ಕ ಇಷ್ಟಿಷ್ಟೇ ಇರಬೇಕು ಪೀಸು. ನೋಡಿ ಇದು ಮ್ಯಾಶ್ ಮಾಡೋಕ್ಕೆ ಬರಬೇಕು ಬೆಂದಾದಮೇಲೆ, ಅಂದ್ರೇ ತುಂಬ ಚೆನ್ನಾಗಿ ಬರೋದದು. ಈ ಥರ ಮಾಡಿಕೊಂಡು ನಾನು ಇವಾಗ ಅರ್ಜೆಂಟಿಗೆ ಅಂಥೇಳಿ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತೀನಿ. ನಿಮಗೆ ಟೈಮ್ ಇದ್ದರೆ ನೀವು ಬಾಣಲೆಯಲ್ಲೇನು ನೀವು ಮಾಡ್ಕೋಬೋದು. ನೋಡಿ ನಾನು 2 ಕಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಕುಕ್ಕರ್ ತೊಗೋಬೇಕು. ಒಂದು ಅರ್ಧ ಚಮಚ ನೀರು ಹಾಕ್ಬಿಟ್ಟು ಅದರಲ್ಲಿ ಈ ಥರ ನಾವು ಹಾಕ್ಕೋಬೇಕು. ನೋಡಿ ಇದನ್ನು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಅರ್ಧ ಚಮಚ ನೀರು ಹಾಕಿ ಇದನ್ನು ನಾವು ತೊಳ್ಕೊಂಬರೋಣ. ನೋಡಿ ನಾನು ಬಟಾಣಿ ಆಲೂಗಡ್ಡೆ ಹಾಕಿದ್ದೀನಿ. ಇವಾಗ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಇದನ್ನು ನಾನು ಬೇಯಿಸ್ಕೊಂಬರ್ತೀನಿ. ನೋಡಿ ಇವಾಗ ಕುಕ್ಕರ್ ಮುಚ್ಚಿ ನಾನು ಒಂದೇ ಒಂದು ವಿಶಿಲು ಹಾಕಿಸ್ತೀನಿ. ನೋಡಿ ಇವಾಗ 5 ನಿಮಿಷ ಆಗಿದೆ. ಹೇಗೆ ಬೆಂದಿದೆ ಅಂತ ನೋಡಿ. ಇದನ್ನು ನಾವು ಸ್ವಲ್ಪ ಜಡಿ ಇರುತ್ತೆ ಅದಕ್ಕೆ ಹಾಕೊಳ್ಳೋಣ. ಇರೋದೊಂದು ಜಡಿ ತೊಗೊಂಡು ಸ್ವಲ್ಪ ನೀರು ಬಸ್ಕೋಬೇಕು. ಸ್ವಲ್ಪ ನೀರು ಬಸಿಲಿ. ನೋಡಿ ಈ ಥರ ನೀರೆಲ್ಲ ಸೋಸ್ಕೊಂಡು ನಾನೊಂದು ಅಗಲವಾದಿರೋ ತಟ್ಟೆಗೆ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಆಲೂಗಡ್ಡೆ ಸ್ವಲ್ಪ ತಣ್ಣಗಾಗಿದೆ ನೋಡಿ ಹೇಗೆ ಬೆಂದಿದೆ ಅಂತ. ಈ ಥರ ಮ್ಯಾಶರ್ ಇದ್ರೆ ತೊಗೊಳ್ಳಿ, ಇಲ್ಲ ಅಂದ್ರೆ ಲೋಟ ಇರುತ್ತಲ್ಲ, ಲೋಟದಾಗೂ ಮಾಡ್ಬೋದು. ಟೀ ಕುಡಿ ಲೋಟ ಇರ್ತಾವಲ್ಲ ಅದರಲ್ಲೇನು ನೀವು ಮಾಡ್ಕೋಬೋದು. ನೋಡಿ ಇಷ್ಟು ನುಣ್ಣಗಾಗಬೇಕದು, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಆಲೂಗಡ್ಡೆ ಬಟಾಣಿ ಹಾಕೋದ್ರಿಂದ ಅವಕ್ಕೂ ಖುಷಿ ಆಗುತ್ತೆ. ಇದು ಟೇಸ್ಟು ಇರುತ್ತೆ. ಸ್ವಲ್ಪ ಆಲೂಗಡ್ಡೆ ಬಟಾಣಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೆ ನಾನು ಇದನ್ನೊಂದು ಮಕ್ಕಳಿಗೆ ಬಂದಿದ ತಕ್ಷಣ ಅವ್ರು ತಿಂಡಿ ಕೊಟ್ಟರೆ, ಒಂದು ಲೋಟ ಹಾಲು ಈ ಥರ ತಿಂಡಿ ಕೊಟ್ಬಿಟ್ರೆ ತಿಂದ್ಕೊಂಡು ಕೂತ್ಕೋತಾರೆ. ನೋಡಿ ಈ ಥರ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾನು ಏನು ಹಾಕೋದಂತ ನಾನು ತೋರಿಸ್ತೀನಿ. ನೋಡಿ ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಒಂದು ಈರುಳ್ಳಿ ಹೆಚ್ಕೋಬೇಕು ಸಣ್ಣಕ್ಕೆ ಒಂದು ಈರುಳ್ಳಿ. ನೋಡಿ ಇದು ಗ್ರೀನ್ ಹಸಿಮೆಣ್ಸಿನ್ಕಾಯಿ, ರೆಡ್ ಹಸಿಮೆಣ್ಸಿನ್ಕಾಯಿ. ಇದು ಸ್ವಲ್ಪ ದಪ್ಪಗೆ ಕುಟ್ಟಿ ನೀವು ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ ಇದು. ಇವು 2 ಒಂದೊಂದು ಸ್ಪೂನು ಹಾಕ್ಕೊಂಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಸೂರಿ ಮೇಥಿ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ನೋಡಿ ನಾನು ಇದೇ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಇದಕ್ಕೆ ಚೀಸ್ ಬರುತ್ತೆ, ಅದು ತೊಗೊಂಬಂದು ಹಾಕ್ಕೊಳ್ಳಿ, ಇನ್ನೂ ಸೂಪರಾಗಿರುತ್ತೆ. ಇದು ತುಂಬ ಚೆನ್ನಾಗೂ ಇರುತ್ತೆ ಇದರಾಗ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಂದ್ರೆ ನೀವು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕೋಬೋದು. ಮಕ್ಕಳು ತಿನ್ನೋಗೋಸ್ಕರ ನಾನು ಆ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಗ್ರೀನು ರೆಡ್ಡು, ಆ ಥರ ಹಾಕ್ಕೊಂಡು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ಜೀರಿಗೆ ಪೌಡ್ರ್ ಇದ್ದರೂ ಹಾಕೋಬೋದು, ಹಾಕ್ಕೊಂಬಿಟ್ಟು ಮಾಡ್ಕೋಬೋದು. ಇವಾಗ ಸ್ವಲ್ಪ ಇದು ಅಜ್ವಾನ ಅಂದರೆ ಓಂ ಕಾಳು, ಅದು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಇದೆ ಅಂತ ನಾನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಇವಾಗ ಏನು ಮಾಡೋದು ಅಂಥೇಳಿ ಇದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ ಆ ಸ್ಟಫಿಂಗ್ ಮಾಡೋಕ್ಕೆ ಇದೊಂದು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಗೋಧಿ ಹಿಟ್ಟು ಇಷ್ಟ ಇಲ್ಲ ಅಂದರೆ ಕಡಲೆ ಹಿಟ್ಟು ತೊಗೋಬೋದು, ಕಡಲೆ ಹಿಟ್ಟಿಲ್ಲ ಅಂದ್ರೆ ಮೈದಾ ಹಿಟ್ಟು ತೊಗೋಬೋದು. ನಾನು ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಇದನ್ನ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ರೆಡ್ ಕಲರು ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಇದನ್ನೇ
ಒಂದು ಅರ್ಧ ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಇಲ್ಲ ನೀವು ಬ್ಲ್ಯಾಕ್ ಎಳ್ಳು ಹಾಕ್ಕೋಬೋದು. ನಾನು ಬಿಳಿ ಎಳ್ಳಿರೋಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ತೀನಿ. ಚೆನ್ನಾಗಿ ಈ ಥರ ನಾವು ಕಲಿಸ್ಕೊಂಡು ಗಂಟಿಲ್ದಂಗೆ ಮಾಡ್ಕೋಬೇಕು. ಒಂದು ಅಳತೆಗಾಗಿ ಒಂದು ಹದವಾಗಿ ನಾವು ಅದು ಆಲೂಗಡ್ಡೆದೆಲ್ಲ ಮಿಕ್ಸ್ ಮಾಡಿದ್ದೀವಲ್ವ ಅದನ್ನು ಇದರೊಳಗೆ ಎಜ್ಜಿಬಿಟ್ಟು ಹಾಕೋದಿರುತ್ತದು. ಅದಕ್ಕೆ ನಾವು ನೋಡ್ಕೊಂಡ್ಬಿಟ್ಟು ಅಷ್ಟು ತೆಳ್ಳಗೂ ಇರಬಾರ್ದು, ಅಷ್ಟು ಗಟ್ಟಿನೂ ಇರಬಾರ್ದು. ಇದೊಂದು ಸತಿ ಮನೇಲಿ ಆಲೂಗಡ್ಡೆ ಬಟಾಣಿ ಇದ್ದರೆ ಈ ಥರ ಮಕ್ಕಳಿಗೆ ಮಾಡಿಕೊಡಿ, ನೋಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ. ತುಂಬ ಖುಷಿನೂ ಆಗುತ್ತೆ ಅವ್ರಿಗೆ. ನೋಡಿ ಹೇಗಿದೆ ಅಂತೇಳಿ. ಈ ಥರ ಇರಬೇಕು. ಇವಾಗ ಇದು ರೆಡಿ ಆಯಿತು. ಇವಾಗ ಹೇಗೆ ಮಾಡೋದಂತ ನಾನು ತೋರಿಸ್ತೇನೆ ನೋಡಿ. ಇವಾಗ ಕಲಸಿರೋದು ಇದನ್ನು ನಾನು ಇಷ್ಟಿಷ್ಟೇ ಒಂದು ಉಂಡೆ ಮಾಡಿಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಮಾಡಿಕೊಂಡು ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇಷ್ಟಾಗಿದೆ. ಇದನ್ನು ನಾವಿವಾಗ ಇದು ಸ್ಟಫಿಂಗ್ ಮಾಡ್ಕೊಂಡಿದ್ದೀವಲ್ವ ಇದರಲ್ಲೇ ತಗೊಂಡು ಒಂದೊಂದಾಗೆ ನಾವು ಡಿಪ್ ಮಾಡಿ ಈ ಥರ ಎಣ್ಣೆಯಲ್ಲಿ ನಾವು ಬಿಡೋಣ. ಇವಾಗ ಎಣ್ಣೆ ಕಾಯ್ಸಕ್ಕೆ ಇಟ್ಕೊಂಡಿದ್ದೀನಿ ನಾನು ನೋಡಿ. ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಎಣ್ಣೆಯಲ್ಲಿ ಈ ಥರ ಡಿಪ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗೆ ಈ ಥರ ಹಾಕೋಬೇಕು. ನೋಡಿ ಈ ಥರ ನಾವು ಸ್ಪೂನಿಂದ ಇದಕ್ಕೆ ಈ ಥರ ಹಾಕ್ಕೊಂಡು ನಾವು ಈ ಥರ ಬಿಡಬೇಕು. ನೋಡಿ ಇವಾಗ ಅದು ಒಂದು 2 ನಿಮಿಷ ಬಿಟ್ಟರೆ ಈ ಥರ ತಿರುಗಿದ್ರೆ ಸಖತ್ತಾಗಿರುತ್ತೆ. ಕಲರು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಏನೂ ಒಡೆದೋಗಲ್ಲ, ಏನೂ ಇಲ್ಲ, ಸೂಪರಾಗಿರುತ್ತೆ. ನೋಡಿ ಚೆನ್ನಾಗಿರುತ್ತೆ. ಇದಾಗಲಿ ಸ್ವಲ್ಪ ರೆಡಿಯಾಗಿದೆ. ಇವಾಗ ನಾನು ಸರ್ವಿಂಗ್ ಬಾಲ್ಗೆ ತೆಗಿತಾ ಇದ್ದೀನಿ. ಹೇಗಾಗಿದೆ ಅಂತ ನೋಡಿದ್ದೀನಿ. ನೀವು ಯಾರು ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ನಾನು ಇನ್ನು ಒಳ್ಳೊಳ್ಳೆ ವಿಡಿಯೋಗಳೆಲ್ಲ ಹಾಕ್ತಾ ಇರ್ತೀನಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಆಗುತ್ತೆ, ನೀವು ನೋಡ್ಬೋದು. ಮತ್ತು ಇನ್ನೊಂದು ಟ್ರಿಕ್ ಹಾಕ್ತಾಯಿದ್ದೀನಿ. ಈಗ ಫಾಸ್ಟಾಗಿ ಹಾಕೊಂಡ್ರೆ ಒಂದು 5-6 ಬೇಯಿಸ್ಕೋಬೋದು. ಅದಕ್ಕೆ ನಾನು ನೋಡಿ ಒಂದು 6-7 8 ಹಾಕಿದ್ದೀನಿ. ಈ ಥರ ಹಾಕೊಂಡು ನೀವು ಬೇಗ ಬೇಗ ತೆಗಿಬೋದು. ಬಂದಿದೆ ನೋಡಿ ಇದು. ಯಾಕಂದರೆ ನೀವು ಕಡಲೆ ಹಿಟ್ಟಿಂದ ಮಾಡ್ತೀರಲ್ವ, ಅದು ಒಂಥರ ಡಿಫ್ರೆಂಟೇ. ಇದು ಗೋಧಿ ಹಿಟ್ಟಿನಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಈ ಥರ ನೀವು ಮಾಡ್ಕೊಳ್ಳಿ. ನೋಡಿ ಆಲೂಗಡ್ಡೆ ಬಟಾಣಿ ಇದ್ದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಮತ್ತು ಚೀಸ್ ಇದ್ದರೆ ಸಿಕ್ಕಿದ್ರೆ ನೀವು ಹಾಕಿಬಿಟ್ಟು ಮಾಡಿ ಸೂಪರಾಗಿರುತ್ತೆ. ಇನ್ನೂ ನಾನಿಲ್ಲ ಹಾಗೆ ಮಾಡಿದ್ದೀನಿ. ಈ ಆಲೂಗಡ್ಡೆ ಬಟಾಣಿಯಿಂದ ನಾನು ಒಂದು ಸ್ನ್ಯಾಕ್ಸ್ ಮಾಡಿದ್ದೀನಿ. ಅದನ್ನು ನೀವು ಸಾಯಂಕಾಲ ಹೊತ್ತು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ, ಒಂದು ಲೋಟ ಹಾಲು ಕೊಟ್ಟು ಇವಕ್ಕೊಂದು 4 ಹಾಕಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ತುಂಬ ಟೇಸ್ಟ್ ಇರುತ್ತೆ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ ನೀವೇ ನೋಡಿ. ಎಷ್ಟು ಸ್ಮೂತಾಗಿರುತ್ತೆ. ಇದು ನೋಡಿದ್ರೆ ನಾವು ವಾವ್ ಇವಾಗೆ ತಿನ್ಬೇಕು ಅನಿಸುತ್ತೆ. ಈ ಥರ ಟೊಮೊಟೊ ಕೆಚಪ್ಪು, ಟೊಮೊಟೊ ಸಾಸು ಇದ್ದರೆ ಹಿಂಗೆ ಹಚ್ಚಿಕೊಟ್ರೆ ನೋಡಿ ಸೂಪರಾಗಿ ತಿಂತಾರೆ ಮಕ್ಕಳು. ಈ ಥರ ನೀವು ಟ್ರೈ ಮಾಡಿ ನೋಡಿ. ಇದು ನಿಮಗೆ ಆಲೂಗಡ್ಡೆ ಬಟಾಣಿದು ಒಂದು ಮಕ್ಕಳಿಗೆ ತಿಂಡಿ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.